ಅಸಮಾಧಾನ ಅಲ್ಲ, ಅದು ಒಂದು ಆಸೆ. ಯಾವುದೇ ಮನುಷ್ಯನ ಕ್ಯಾಮ್ರಾ ಈ ಸರ್ತಿ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ಬೇಕಂತೇಳಿ ವರಿಷ್ಠರು ತೀರ್ಮಾನ ಮಾಡಿದ್ದು, ನಾನು ತೀರ್ಮಾನ ಮಾಡಿದ್ದೆ. ಯಾರೇ ಅರ್ಜಿ ಕೊಟ್ಟರೂ ಕೂಡ ಇಲ್ಲಿ ಗೆಲ್ತಕ್ಕಂಥ ಅವಕಾಶ ನೋಡಿಕೊಂಡು ಪಕ್ಷ ಗೆಲ್ಲಿಸ್ಬೇಕಂತಕ್ಕಂಥದ್ದು ವರಿಷ್ಠರ ತೀರ್ಮಾನ. ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಮತ್ತು ಈ ಜಿಲ್ಲೆ ನನ್ನ ಜಿಲ್ಲೆನೇ ಇದು. ಮೊದಲು ಒಂದು ಕಾಲದಲ್ಲಿ ಬಿಜಾಪುರ, ಬಾಗಲಕೋಟೆ ಅವಿಭಾಜ್ಯ ಜಿಲ್ಲೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜೊತೆಗೆ ನನ್ನ ಮಗಳು ಕೂಡ ಇದೇ ಜಿಲ್ಲೆಯಲ್ಲಿ ಹುಟ್ಟಿದ್ದಾಳೆ. ಬೇರೆ ಬೇರೆ ಜಿಲ್ಲೆ ಅಂತ ಹೇಳಿ ನೀವು ಯಾಕೆ ವಾದ ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ನಾವು ವಾದ ಮಾಡ್ತಿಲ್ಲ ಸರ್. ಅವರು ಒಬ್ಬರು ಯಾರೋ ಹೇಳ್ತಾರೆ ಅಂದ್ರೆ ನಾವು ಬೇರೆ ಜಿಲ್ಲೆಯವ್ರು ಆಗ್ತೀವಿ. ನಾನು ಮುಖ್ಯಮಂತ್ರಿಗಳು ಅವ್ರ ಪತಿದೇವರು ಎಲ್ಲರೂ ಕೂಡ ನಿರಂತರ ಸಂಪರ್ಕ. ಸಭೆ ದಿವಸ ನಡೆಯುವುದಿಲ್ಲ. ನೋಡಿ, ನಡೆಸ್ತಿದ್ರೆ ಅವ್ರ ತಪ್ಪೇನಿದೆ. ಅವ್ರಿಗೂ ಆದಂಥ ಅವ್ರದೇ ಹಿತೈಷಿಗಳಿರ್ತಾರೆ. ಅವ್ರ ಅಭಿಪ್ರಾಯ ಕೇಳೋದು ಬಿಡೋದು ಅವ್ರ ಅಭಿಪ್ರಾಯ ಅಲ್ಲ. ಅದಕ್ಕೇನು ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಅವಕಾಶ ಇದೆ. 100% ಅವ್ರು ನಮ್ಮ ಮನೆ ಸದಸ್ಯರು, ನಮ್ಮ ಮನೆ ಜೊತೆ ಇರ್ತಾರೆ. ವೀಣಾನ್ ಚುನಾವಣೆಯಲ್ಲಿ ನಾನು ಮಾಡಿದ್ದೀನಿ ನನ್ನ ಮಗಳ ಥರನೇ. ನನ್ನ ಮಗಳು ಅವಳು ತಂಗಿಯಾಗಿ ಅವಳು ಕೆಲಸ ಮಾಡಿದ್ದಾಳೆ. ನಿಮಗೂ ಗೊತ್ತಿದೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಇರೋದು ಇಲ್ಲ. ಎಲ್ಲವೂ ಸರಿ ಹೊಂತಾವ್ ಸರ್. ಇವತ್ತಂತರೂ ನಿಮ್ಮ ಕಣ್ಣಿಗೆ ಕಂಡಿದ್ದನ್ನು ನೀವೇ ಒಪ್ಪಿದ್ದೀರಿ. ಇದೇ ರೀತಿ ಆಸೆ ಪಡ್ರಿ ಮುಂದೆ.